ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ಇವತ್ತು ನಾವು ಹೋಗ್ತಿರೋ ಜಾಗ ಜಾಲಿವುಡ್. ಆಕ್ಚುಲಿ ಇದಿರೋದು ಬಿಡದಿಯಲ್ಲಿ. ಇದು ಮುಂಚೆ ಇನ್ನೋವೇಟಿವ್ ಫಿಲಂ ಸಿಟಿ ಆಗಿತ್ತು, ಬಟ್ ಇವಾಗ ಅವ್ರು ರಿನೋವೇಟ್ ಎಲ್ಲ ಮಾಡಿ ರೀನೇಮ್ ಮಾಡಿ ಜಾಲಿವುಡ್ ಅಂತ ನೇಮ್ ಮಾಡಿದ್ದಾರೆ. ಆ್ಯಂಡ್ ಇದು ಎಂಟ್ರೆನ್ಸ್. ಆಕ್ಚುಲಿ ಏನಂದ್ರೆ ನಾವಿಲ್ಲಿ ತುಂಬಾ ದಿವಸದಿಂದ ಬರ್ಬೇಕು ಅಂತ ಅನ್ಕೋತಾನೆ ಇದ್ವಿ, ಬಟ್ ಬರಕ್ ಆಗ್ತಿರ್ಲಿಲ್ಲ. ಫೈನಲಿ ವಿ ಆರ್ ಹಿಯರ್. ಜಾಲಿವುಡ್. ವಾವ್, ಏನಿದು ಇಷ್ಟೊಂದು ಖಾಲಿ ಇದೆಯಲ್ಲ, ಜನನೇ ಇಲ್ಲ ಅಂತ ನೋಡ್ತಾ ಇದ್ದೀರಾ? ವಿಷಯ ಇದೆ ಏನಂದ್ರೆ, ನಮ್ ಜಾಲಿವುಡ್ ಸ್ಟಾರ್ಟ್ ಆಗೋದು 11 AM ಆನ್ವರ್ಡ್ಸ್. ಬಟ್ ನಾವ್ ಇಲ್ಲಿ ತಲುಪೋಷ್ಟರಲ್ಲಿ ಟೈಮ್ ಆಗಿತ್ತು 12:30. ಅದಕ್ಕೆ ಜನ ಎಲ್ಲ ಆಲ್ರೆಡಿ ಒಳಗಡೆ ಇದ್ದಾರೆ. ನಾವಿನ್ನು ಈ ತರ ವಿಡಿಯೋ ಮಾಡ್ಕೊಂಡು ಹೊರಗೆ ಉಳ್ಕೊಂಡ್ಬಿಟ್ವಿ. ಬಟ್ ನಾನು ಒಳಗೆ ಹೋಗಿ ನೋಡ್ತೀನಿ, ಇಟ್ಸ್ ಅಮೇಝಿಂಗ್. ಆಕ್ಚುಲಿ ನಾವೇನ್ ಅನ್ಕೋತೀವಿ ಅದಕ್ಕಿಂತ ತುಂಬಾ ಚೆನ್ನಾಗೇ ಇದೆ. ಲೆಫ್ಟ್ ಸೈಡ್ ಪೂರ್ತಿ ನಮ್ ಟಾಲಿವುಡ್ ಬಾಲಿವುಡ್ ಹೀರೋಸ್ ಕಾಣಿಸ್ಕೊಂಡ್ರೆ, ರೈಟ್ ಸೈಡ್ ಪೂರ್ತಿ ಹಾಲಿವುಡ್ ಸ್ಟಾರ್ಸ್ ಮಿಂಚ್ತಾರೆ. ಅನಿಮೇಷನ್ಸ್ ಇಂದ ಹಿಡಿದು ಸೀರೀಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಪ್ಲೇ ಏರಿಯಾಸ್ ಕೂಡ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾವು ಗೇಮಿಂಗ್ ಏರಿಯಾಗೆ ಬಂದ್ವಿ, ಗೇಮ್ಸ್ ಎಲ್ಲ ಆಡೋಣ ಅಂತ. ಸಪೋಸ್ ನಾವು ಆಡಿದ್ದೆ ಆರ್ಚರಿ. ಇಲ್ಲಿ ಆರ್ಚರಿ ಮಾತ್ರ ಅಲ್ಲ, ಇಲ್ಲಿ ಶೂಟಿಂಗ್ ಗೇಮ್ಸ್ ಇದೆ, ಮತ್ತೆ ಬೇರೆ ಬೇರೆ ಪೇಡ್ ಗೇಮ್ಸ್ ಕೂಡ ತುಂಬಾನೇ ಇದೆ. ಬೇಕಾದ್ರೆ ಪೇ ಮಾಡಿ ತರ ಗೇಮ್ಸ್ ಕೂಡ ಆಡ್ಬೋದು. ಅಂಡ್ ನಾವು ನೆಕ್ಸ್ಟ್ ಬಂದಿದೆ ಟ್ರೈಬಲ್ ಮ್ಯೂಸಿಯಂಗೆ. ಈ ಟ್ರೈಬಲ್ ಮ್ಯೂಸಿಯಂ ಸ್ಪೆಷಾಲಿಟಿ ಏನಂದ್ರೆ, ಲೈಕ್ ಇಲ್ಲಿ ಅವಾಗಿನ ಕಾಲದಲ್ಲಿ ಟ್ರೈಬ್ಸ್ ಎಲ್ಲ ಹೇಗೆ ವಾಸ ಮಾಡ್ತಿದ್ರು ಮತ್ತೆ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಈ ಮ್ಯೂಸಿಯಂ ಅಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ. ಅಂಡ್ ಇಲ್ಲೆಲ್ಲ ನೋಡ್ತಿದ್ದೀರಲ್ವಾ, ಇಲ್ಲಿ ಎಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಇದೆ. ನೀವು ಅಂದ್ಕೋಬಹುದು ಓಕೆ ಇದೆಲ್ಲ ಬರೀ ಬಿಲ್ಡಿಂಗ್ಸ್ ಅಂತ. ಬರೀ ಬಿಲ್ಡಿಂಗ್ ಮಾತ್ರ ಅಲ್ಲ, ಒಳಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಬೇಕಾದ್ರೆ ಶಾಪ್ ಕೂಡ ಮಾಡ್ಬೋದು. ಅಂಡ್ ಇಲ್ಲಿರೋ ಸ್ಟ್ಯಾಚ್ಯೂಸ್ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಮುಗಿಸ್ಕೊಂಡು ನಾವು ಬಂದಿದ್ದೆ ಆರ್ಟಿಸ್ಟಿಕ್ ವಾಲ್ಸ್ ಹತ್ರ. ಸೊ ಇಲ್ಲಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಫೋಟೋ ಶೂಟ್ಸ್ಗೆಲ್ಲ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಬಂದ್ರೆ ಒಳ್ಳೆ ಫೋಟೋ ಶೂಟ್ ತೆಗಿಸ್ಬೋದು. ಅದೆಲ್ಲ ಆದ್ಮೇಲೆ ನಾವು ಬಂದಿದ್ದೆ ಬುಲ್ ರೈಡಿಂಗ್. ಬುಲ್ ರೈಡಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಬಟ್ ನಾನು ಒಂದೇ ರೌಂಡ್ ಆಡಿ ಪಟ್ಟಕ್ಕಂತ ಕೆಳಗಡೆ ಬಿದ್ದೋದೆ. ಅದಕ್ಕೆ ನಮ್ಮ ಮೋನವರು ಬಂದ್ಬಿಟ್ಟು, ನೀನು ಒಂದ್ ರೌಂಡ್ ಆಡ್ದೆ ಅಲ್ವಾ, ನಾನು ಅವ್ರು ಎಷ್ಟು ಆಡ್ತೀನಿ ಅಂದ್ಬಿಟ್ಟು ಆಡಿದ್ರು. ನೋಡಿದ್ರೆ ಅವರು ಒಂದೆರಡು ರೌಂಡ್ ಆಡಿ ಅವರು ಬಿದ್ದೋಗ್ಬಿಟ್ರು, ಬಿಕಾಸ್ ತುಂಬಾ ಜಾರುತ್ತೆ. ಅದಾಗಿ ನಾವು ನೆಕ್ಸ್ಟ್ ಬಂದಿದ್ದೆ ಬೌನ್ಸ್ಗೆ. ಈ ಬೌನ್ಸ್ ಗೇಮ್ ಅಂತೂ ತುಂಬಾನೇ ಫನ್ನಿ ಆಗಿತ್ತು. ಇದೆಲ್ಲ ನೋಡ್ತಾ ಇದ್ರೆ ನಮ್ ಚೈಲ್ಡ್ಹುಡ್ ಡೇಸ್ ತುಂಬಾನೇ ನೆನಪಾಯ್ತು. ನಾವಿಬ್ರು ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ. ಅದನ್ನ ಬಿಟ್ಟು ನಮಗೆ ಬರಕ್ ಮನ್ಸೇ ಬರ್ಲಿಲ್ಲ. ಸೊ ಹಾಗೆ ಆಟ ಆಡ್ಕೊಂಡಿದ್ವಿ. ಅಂಡ್ ಅದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಅಡ್ವೆಂಚರಸ್ ಗೇಮ್ ಆಡೋಣ ಅಂತ. ಸೊ ಇದೇ ಸ್ಕೈ ಸ್ವಿಂಗ್. ತುಂಬಾನೇ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಬಿಟ್ಟು ತುಂಬಾ ತರ ಅಡ್ವೆಂಚರಸ್ ಗೇಮ್ ಇದೆ, ಸೊ ಅದೆಲ್ಲ ನೀವು ಆಡ್ಬೋದು. ಅಂಡ್ ನಾವು ನೆಕ್ಸ್ಟ್ ಬಂದಿದ್ದೆ ಜುರಾಸಿಕ್ ವರ್ಲ್ಡ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಜುರಾಸಿಕ್ ವರ್ಲ್ಡ್ ಅಂದ್ರೆ ಜುರಾಸಿಕ್ ಪಾರ್ಕ್ ಮೂವಿ ಏನಿದೆ ಅದ್ರದ್ದು ಕಂಪ್ಲೀಟ್ ಥೀಮ್ ಆಗಿ ಬೇಸಿಸ್ ಆಗಿ ಇದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೆಲ್ಲ ಲೈಕ್ ಆ ಮೂವಿಯಲ್ಲಿ ಏನೆಲ್ಲ ಡೈನೋಸರಸ್ ಬರುತ್ತೆ, ಅದೇ ರೀತಿ ತುಂಬಾನೇ ಡೈನೋಸರಸ್ ನ ರೀಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ವೆರೈಟಿ ಆಫ್ ಡೈನೋಸರಸ್ ನ ನೀವಿಲ್ಲಿ ನೋಡ್ಬೋದು. ಸೊ ಹಾಗೆ ಒಳಗೆ ಬಂದ್ರೆ ಇಲ್ಲಿ ಡೈನೋಸರಸ್ ಮ್ಯೂಸಿಯಂ ಕೂಡ ಇದೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಡೈನೋಸರಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆ. ಏಷ್ಯನ್ ಟೈಮ್ಸ್ ಅಲ್ಲಿ ಡೈನೋಸರಸ್ ಎಲ್ಲ ಹೇಗಿತ್ತು, ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಎಂಡ್ ಆಯ್ತು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನೀವು ಈ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಹಾಗೆ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಊಟನೂ ತುಂಬಾನೇ ಚೆನ್ನಾಗಿದೆ. ಲೈಕ್ ಇಲ್ಲಿ ಕೊಡೋ ಫುಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ರೀಸನಬಲ್ ರೇಟ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಫುಡ್ ಎಲ್ಲ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ಅಂಡ್ ತಿನ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೆ ಸೈಕಲ್ ಜಿಪ್ಪಿಂಗ್ಗೆ. ಸೈಕಲ್ ಜಿಪ್ಪಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ತುಂಬಾ ಭಯ ಆಯ್ತು, ಬಟ್ ಆಮೇಲೆ ಆಡ್ತಾ ಇನ್ನೊಂದ್ ಸ್ವಲ್ಪ ಇನ್ನೊಂದ್ಸಲ ಆಡ್ಬೇಕು ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬರೀ ಸೈಕಲ್ ಜಿಪ್ಪಿಂಗ್ ಮಾತ್ರ ಅಲ್ಲ, ಬರೀ ಜಿಪ್ಪಿಂಗ್ ಇದೆ, ಮತ್ತೆ ರೋಲರ್ ಜಿಪ್ಪಿಂಗ್ ಇದೆ, ಮೌಂಟೇನ್ ಕ್ಲೈಂಬಿಂಗ್ ಇದೆ. ಸೊ ವೆರೈಟಿ ಆಫ್ ಗೇಮ್ಸ್ ಇದೆ. ಬಟ್ ನಾವು ಒಂದು ತಪ್ಪೇನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ವಾಟರ್ ಗೇಮ್ಸ್ ಕೂಡ ತುಂಬಾನೇ ಇದೆ. ವಾಟರ್ ಗೇಮ್ಸ್ ಟೈಮಿಂಗ್ ಬಂದ್ಬಿಟ್ಟು 11 to 5:30 ಇಂದ. ಬಟ್ ನಾವೇನ್ ಮಾಡಿದ್ವಿ, ಈ ಗೇಮ್ಸ್ ಎಲ್ಲ ಆಡ್ಕೊಂಡು ವಾಟರ್ ಗೇಮ್ಸ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡಲಿಲ್ಲ. ಎಲ್ಲ ಆದ್ಮೇಲೆ ಆಲ್ಮೋಸ್ಟ್ 5 o'clock ಹೋದ್ವಿ. ಸೊ 5 o'clock ಬರೀ ಹಾಫ್ ಅನ್ ಅವರ್ ಅಷ್ಟೇ ನಾವು ವಾಟರ್ ಗೇಮ್ಸ್ ಅಲ್ಲಿ ಸ್ಪೆಂಡ್ ಮಾಡೋಕ್ಕಾಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ವಾಟರ್ ಗೇಮ್ಸ್ ಕೂಡ ಯಾವುದು ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ, ಬಿಕಾಸ್ ಎಲ್ಲ ಲಾಕರ್ ಅಲ್ಲಿ ಇಟ್ಬಿಟ್ಟು ಎಲ್ಲ ಆಯ್ತು ಸರಿ ಅನ್ಬಿಟ್ಟು ಗೇಮ್ಸ್ ಎಲ್ಲ ಆಡ್ಬಿಟ್ಟು ಇನ್ನೇ ಮನೆಗೆ ಹೊರಡೋಣ ಅನ್ನೋ ಟೈಮ್ ಅಲ್ಲಿ ಗೊತ್ತಾಯ್ತು ಅಲ್ಲೊಂದು ಪರ್ಫಾರ್ಮೆನ್ಸ್ ಇರುತ್ತೆ. ಎವ್ರಿ ಡೇ at 6:30 PM ಅಲ್ಲೊಂದು ಪರ್ಫಾರ್ಮೆನ್ಸ್ ಇದೆ. ಏನಂದ್ರೆ ಅದ ಹೆಸರು ರೊಮ್ಯಾನ್ಸ್ ಸ್ಟ್ರೀಟ್ ಅಂತ. ಅಲ್ಲಿ 6:30 ಇಂದ 6:45 ವರೆಗೂ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ನಡೆಯುತ್ತೆ. ವೆರೈಟಿ ಆಫ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇರುತ್ತೆ. ತುಂಬಾನೇ ಚೆನ್ನಾಗಿತ್ತು, ನಮ್ಗೆಲ್ಲ ತುಂಬಾನೇ ಇಷ್ಟ ಆಯ್ತು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅಲ್ಲಿರೋ ಜನಗಳೆಲ್ಲಾನು 6 o'clock ಆಗಿದ ತಕ್ಷಣ ಅಲ್ಲೆಲ್ಲ ಗೇಮ್ಸ್ ಸ್ಟಾಪ್ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಸೇರಿ ಈ ತರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾರೆ. ಇದೊಂಥರ ಹೈಲೈಟೇ ಅಂತ ಹೇಳ್ಬೋದು ಈ ಜಾಲಿವುಡ್ ಅಲ್ಲಿ. ಅಂಡ್ ನೋಡಕ್ಕೂ ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ನಮ್ಗೆಲ್ಲ ತುಂಬಾನೇ ಇಷ್ಟ ಆಯ್ತು.
ಇದಷ್ಟೇ ಅಲ್ಲ, ಆದ್ಮೇಲೂ ಕೂಡ ಈ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಅಲ್ಲಿ ಲೇಸರ್ ಲೈಟಿಂಗ್ ಕೂಡ ಇರುತ್ತೆ. ಬಟ್ ನಾವು ಅದೆಲ್ಲ ನೋಡಕ್ ಆಗ್ಲಿಲ್ಲ. ಬಿಕಾಸ್ ನಮ್ಗೆ ಆಲ್ರೆಡಿ ತುಂಬಾನೇ ಲೇಟ್ ಆಗೋಗಿತ್ತು. ಲೇಸರ್ ಲೈಟಿಂಗ್ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಹೋಗೋಷ್ಟೊತ್ತಲ್ಲಿ ತುಂಬಾ ಲೇಟ್ ಆಗ್ಬಿಡತ್ತೆ ಅಂತ ನಾವು ಹಾಗೆ ವಿಡಿಯೋ